ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಮಾತಾಡೋಕ್ಕೆ ಹೋಗ್ತಿರೋದು ಜಗತ್ತಿನ ಒಂದು ದೊಡ್ಡ ಮಿಸ್ಟ್ರಿ ಬಗ್ಗೆ, ಗ್ರೇಟ್ ಪಿರಮಿಡ್ ಆಫ್ ಗಿಜಾ. ಸುಮಾರು 4500 ವರ್ಷಗಳ ಹಿಂದೆ ಈಜಿಪ್ಟಲ್ಲಿ ಇದನ್ನು ಬಿಲ್ಡ್ ಮಾಡಿದ್ರು. ಆದರೆ ಇವತ್ತು ಕೂಡ ಅದು ಸ್ಟ್ರಾಂಗ್ ಆಗಿ ನಿಂತಿದೆ. ಆ ಸಮಯದಲ್ಲಿ ಕ್ರೇನ್ಸ್ ಇಲ್ಲ, ಮಿಷಿನ್ಸ್ ಇಲ್ಲ, ವೀಲ್ಸ್ ಕೂಡ ಇಲ್ಲ. ಆದರೂ 177 ಮೀಟರ್ ಎತ್ತರದ ಸ್ಟ್ರಕ್ಚರ್ ಬಿಲ್ಡ್ ಮಾಡಿದ್ರು. ಹೇಗೆ ಇದು ಪಾಸಿಬಲ್ ಆಯಿತು? ಈ ಪಿರಮಿಡ್ನ ಬಿಲ್ಡ್ ಮಾಡಿದ್ದು ಫಾರೋಹ ಖುಫು ಅಂತ ಹೇಳ್ತಾರೆ. ಫಾರೋಹ ಖುಫು ಈಜಿಪ್ಟ್ನ ಕಿಂಗ್ ಆಗಿದ್ದು. ಅಲ್ಲಿ 3 ಪಿರಮಿಡ್ಸ್ ಇದೆ. ಖುಫು ಪಿರಮಿಡ್, ಅದರ ಪಕ್ಕದಲ್ಲಿ ಖಫ್ರೆ ಮತ್ತು ಮೆಂಕಾರೋ ಪಿರಮಿಡ್ಸ್. ಈಗ ಕೆಲವರು ಹೇಳ್ತಾರೆ ಇದು ಪವರ್ ಪ್ಲಾಂಟ್ ಅಂತ, ಇಲ್ಲ ಏಲಿಯನ್ಸ್ ಬಂದು ಬಿಲ್ಡ್ ಮಾಡಿದ್ರು ಅಂತ. ಆದರೆ ಇವೆಲ್ಲ ಫೇಕ್ ಥಿಯರೀಸ್. ನಿಜವಾದ ಸತ್ಯ ಏನು ಅಂದರೆ ಇದು ಒಂದು ಟಾಂಬ್, ಸಮಾಧಿ. ಆನ್ಸಿಯಂಟ್ ಈಜಿಪ್ಟಿಯನ್ಸ್ ನಂಬಿದ್ರು ಸತ್ತ ಮೇಲೆ ಲೈಫ್ ಮುಗಿಯಲ್ಲ, ಸೋಲ್ ಇನ್ನೂ ಮುಂದೆ ಹೋಗುತ್ತೆ ಅಂತ. ಅದಕ್ಕೆ ಫಾರೋಹಸ್ ತಮಗೆ ದೊಡ್ಡ ಟಾಂಬ್ಸ್ ಬಿಲ್ಡ್ ಮಾಡಿಸಿದ್ರು ಮತ್ತು ಗೋಲ್ಡ್, ಫುಡ್, ಜ್ಯುವೆಲ್ಲರಿ ಎಲ್ಲ ಜೊತೆ ಬರ್ರಿ ಮಾಡ್ತಾ ಇದ್ರು. ಕನ್ಸ್ಟ್ರಕ್ಷನ್ ಬಗ್ಗೆ ಮಾತಾಡಿದ್ರೆ ಒಂದು ಸ್ಟೋನ್ ವೇಟ್ 2.5 ಟನ್ಸ್ ಇಂದ 80 ಟನ್ಸ್ ವರೆಗೆ ಇದ್ದು. ಆದರೆ ಅವರು ಕಾಪರ್ ಟೂಲ್ಸ್, ಡೆಲೋಟರೈಟ್ ಸ್ಟೋನ್ಸ್ ಮತ್ತು ವುಡನ್ ವೆಡ್ಜಸ್ ಯೂಸ್ ಮಾಡಿದ್ರು. ರಾಕ್ಸ್ ಬ್ರೇಕ್ ಮಾಡಕ್ಕೆ ಕ್ರ್ಯಾಕ್ಸ್ ಅಲ್ಲಿ ವುಡನ್ ವೆಡ್ಜಸ್ ಹಾಕಿ ನೀರು ಸೋಕ್ ಮಾಡಿ ಎಕ್ಸ್ಪಾಂಡ್ ಆಗುವಾಗ ರಾಕ್ ಬ್ರೇಕ್ ಆಗುತ್ತೆ. ಸ್ಟೋನ್ಸ್ ಮೂವ್ ಮಾಡಕ್ಕೆ ವೀಲ್ಸ್ ಇಲ್ಲ ಅಂದ್ರೆ ರಿವರ್ ನೈಲ್ ಅಲ್ಲಿ ಬೋಟ್ಸ್ ಯೂಸ್ ಮಾಡಿದ್ರು ಅಂತ ಥಿಯರಿ ಇದೆ. ಮತ್ತು ಲ್ಯಾಂಡ್ ಮೇಲೆ ಸ್ಲೆಡ್ಜಸ್ ಯೂಸ್ ಮಾಡಿ ಡ್ರ್ಯಾಗ್ ಮಾಡ್ತಾ ಇದ್ರು. ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ಸ್ಯಾಂಡ್ ಮೇಲೆ ಸ್ವಲ್ಪ ನೀರು ಹಾಕಿದ್ರೆ ಫ್ರಿಕ್ಷನ್ ಕಮ್ಮಿ ಆಗುತ್ತೆ. ಅದು ಈಸಿ ಆಗಿ ಸ್ಟೋನ್ಸ್ ಮೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಬಿಗ್ಗೆಸ್ಟ್ ಕ್ವಶನ್, ಮೇಲೆ ಹೇಗೆ ಲಿಫ್ಟ್ ಮಾಡಿದ್ರು ಅಂತ. ಮೋಸ್ಟ್ ಪಾಪ್ಯುಲರ್ ಥಿಯರಿ ಅಂದ್ರೆ ರ್ಯಾಂಪ್ಸ್ ಸಿಸ್ಟಮ್. ಲಾಂಗ್ ಸ್ಲೋಪ್ ಬಿಲ್ಡ್ ಮಾಡಿ ರೋಪ್ಸ್ ಇಂದ ಸ್ಟೋನ್ಸ್ ಪುಲ್ ಮಾಡ್ತಾ ಇದ್ರು. ಇನ್ನು ಕೆಲವರು ಹೇಳ್ತಾರೆ ಲಿವರ್ ಸಿಸ್ಟಮ್ ಯೂಸ್ ಮಾಡಿದ್ರು ಅಂತ. ಅಲ್ಲಿ ಸ್ಲೇವ್ಸ್ ಅಂತ ತೋರಿಸ್ತಾರೆ, ಆದರೆ ಇದು ತಪ್ಪು. ನಿಜವಾಗಿ 20,000 ರಿಂದ 30,000 ಸ್ಕಿಲ್ಡ್ ವರ್ಕರ್ಸ್ ಇದ್ರು. ಅವರು ವೆಲ್ ಫೆಡ್ ಮತ್ತು ಸ್ಟ್ರಾಂಗ್ ಇದ್ರು. ಇನ್ನು ಶಾಕ್ ಆಗೋದು ಅಕ್ಯುರಸಿ. ಪಿರಮಿಡ್ಸ್ ಪರ್ಫೆಕ್ಟ್ ಆಗಿ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಡೈರೆಕ್ಷನ್ಸ್ಗೆ ಅಲೈನ್ ಆಗಿದೆ. ಕಂಪಸ್ ಇಲ್ಲ. ಆದ್ರೂ ಹೇಗೆ? ರಿಸರ್ಚರ್ಸ್ ಹೇಳೋದು ಸನ್ ಶ್ಯಾಡೋ ಅಥವಾ ಸ್ಟಾರ್ಸ್ ಅಬ್ಸರ್ವ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರು ಅಂತ. ಸೊ ಫ್ರೆಂಡ್ಸ್, ಎಲ್ಲ ಕ್ವಶನ್ಸ್ಗೆ ಆನ್ಸರ್ ಸಿಗಲ್ಲ. ಆದರೆ ಒಂದು ವಿಷಯ ಕ್ಲಿಯರ್, ಆನ್ಸಿಯಂಟ್ ಹ್ಯೂಮನ್ಸ್ ತುಂಬ ಇಂಟೆಲಿಜೆಂಟ್ ಇದ್ರು. ಏಲಿಯನ್ಸ್ ಬೇಡ, ಮ್ಯಾಜಿಕ್ ಬೇಡ, ಸೈನ್ಸ್, ಅಬ್ಸರ್ವೇಷನ್ ಮತ್ತು ಹಾರ್ಡ್ ವರ್ಕಿಂದ ಇದು ಪಾಸಿಬಲ್ ಆಯಿತು. ಈ ಥರ ಇಂಟ್ರೆಸ್ಟಿಂಗ್ ಮಿಸ್ಟೀರಿಯಸ್ ಬಗ್ಗೆ ಇನ್ನೂ ವಿಡಿಯೋಸ್ ಬೇಕಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ.